ನಟನಾಗಿ ನಾವು ಬೆಳ್ಳಿ ಪರದೆಯಲ್ಲಿ ಆರ್ಭಟಿಸ್ಬೇಕು ಅಂತಂದ್ರೆ ನಾವು ಸ್ಕಿನ್ ಕೇರ್ ಆಗಿರ್ಬೋದು ಅಥವಾ ಹೇರ್ ಸ್ಟೈಲ್ ಆಗಿರ್ಬೋದು ಅಥವಾ ನಿದ್ದೆ ಆಗಿರ್ಬೋದು ಹೆಲ್ತ್ ಕೇರ್ ಬಗ್ಗೆ ಆಗಿರ್ಬೋದು. ಸೊ ನಿಮ್ಮ ಹೇರ್ಸ್ ಎಲ್ಲ ನೋಡ್ತಾ ತುಂಬಾ ಥಿಕ್ ಆಗಿರುತ್ತೆ. ಸೊ ಅದನ್ನೆಲ್ಲ ಹೆಂಗ್ ಮೇಂಟೈನ್ ಮಾಡ್ತಾರೆ? ಬಿಕಾಸ್ ಒಂದಷ್ಟು ಈಗಿನ ಕಾಲದಲ್ಲಿ ಸ್ಟ್ರೆಸ್ ಅಂತ ನಾವು ಯೋಚನೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಹೇರ್ ಫಾಲ್ ಆಗುವಂತದ್ದೆಲ್ಲ ಆಗ್ತಾ ಇರುತ್ತೆ. ಸೊ ನಿಮ್ಮ ಡೈಲಿ ರೂಟೀನ್ ಅಲ್ಲಿ ಈ ಒಂದು ಕೇರಿಂಗ್ ಎಲ್ಲ ಹೆಂಗ್ ತಗೊಂತಿರ್ತೀವಿ? ಹೋಗಿದೆ ಸರ್, ಕೂದಲು ತುಂಬಾ ಹೋಗಿದೆ. ಸೊ ಇನ್ನೂ ಜಾಸ್ತಿ ಇತ್ತು ಸರ್. ಏನಾಗುತ್ತೆ ಕೇರಿಂಗ್ ನನಗಷ್ಟು ಗೊತ್ತಿಲ್ಲ ಸರ್, ಬಿಕಾಸ್ ನಾನು ಆ ಕಡೆ ಈ ಕಡೆ ಕೆಲಸ ಮಾಡ್ತಿರೋದ್ರಿಂದ ತುಂಬಾ ಟ್ರಾವೆಲಿಂಗ್ ಅಲ್ಲಿ ಇರ್ತೀನಿ, ತುಂಬಾ ಹೊರಗಡೆ ಊಟಗಳಾಗುತ್ತೆ, ಆರೋಗ್ಯದಲ್ಲಿ ಸ್ವಲ್ಪ ಅಸ್ತವ್ಯಸ್ತಗಳಿರುತ್ತೆ. ನೀವು ವಾಯ್ಸ್ ನೋಡ್ಬೋದು, ಐ ಆಮ್ ನಾಟ್ ವೆಲ್ ಆಕ್ಚುಲಿ. ಆದಷ್ಟು ಆ, ಸ್ವಲ್ಪ ಹೆಲ್ದಿ ಫುಡ್ ತಿನ್ನೋದು. ವಾಟ್ ಈಸ್ ಹೆಲ್ದಿ ಅಂತ ನೀವು ಕೇಳ್ಬೋದು ಒನ್ಸ್ ಅಗೇನ್. ಮನೆ ಊಟ ಪ್ರಿಫರ್ ಮಾಡಿದ್ರೆ ಒಳ್ಳೇದು. ನಾನು ಮಾಡೋದಿದ್ದು. ಸೊ ನಾನು ಮನೆ ಊಟ ಸ್ವಲ್ಪ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಆದಷ್ಟು ಸ್ವಲ್ಪ ಖಾರ ಕಮ್ಮಿ ತಿಂತೀನಿ, ಮಸಾಲ ಸ್ವಲ್ಪ ಕಮ್ಮಿ ತಿಂತೀನಿ. ಇಷ್ಟು ಈ ಥರ ಏನೋ ಮಾಡಿಕೊಂಡು ಟ್ರಾವೆಲಿಂಗಲ್ಲಿ ನಿದ್ದೆ ಮಾಡಿಕೊಂಡು ಹಿಂಗೆ ಇಟ್ ಈಸ್ ಆಚೆ ಅನ್ಸುತ್ತೆ ತುಂಬ ಕೇರಿಂಗ್ ಮಾಡಿಕೊಂಡು ನಿದ್ದೆ ಮಾಡ್ಕೊಂಡು ಆರಾಮಾಗಿದ್ದಾರೇನೋ ಅಂತ. ಖಂಡಿತವಾಗ್ಲೂ ಹಂಗಿಲ್ಲ. ತುಂಬಾ ಓಡ್ತಾ ಇರ್ತೀವಿ, ಯಾವಾಗ್ಲೂ ಅದನ್ನ ಕುದುರೆ ಮೇಲೆ ಇರ್ತೀವಿ ಅಂತಲ್ಲ, ಕುದುರೆ ಮೇಲೆ ಇರ್ತೀವಿ ಯಾವಾಗ್ಲೂ. ಹಾಗಾಗಿ ಆ ಮಧ್ಯದಲ್ಲಿ ಏನೇನಾಗುತ್ತೋ ಅದು ಮಾಡ್ತಾ ಹೋಗೋದು. ಐ ಥಿಂಕ್ ಇಟ್ ಈಸ್ ಆಲ್ ಅಬೌಟ್ ಒಳಗೆ ಎಷ್ಟು ಆರಾಮಾಗಿ ಇಟ್ಕೊಂಡಿರ್ತೀವಿ, ಎಷ್ಟು ಪ್ರಶಾಂತವಾಗಿರ್ತೀವಿ, ಅದು ಮುಖದ ಮೇಲೆ ರಿಫ್ಲೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಒಳಗಡೆ ಸ್ವಲ್ಪ ಪ್ರಶಾಂತವಾಗಿದ್ದೀನಿ. ಎಷ್ಟು ಅವರ್ಸ್ ನಿದ್ದೆ ಮಾಡ್ತೀರಾ ಒಂದು ದಿನಕ್ಕೆ ನೀವು ಅಂತ? ಹೇಳಿದ್ರೆ ಸ್ವಲ್ಪ ಜಾಸ್ತಿ ಅಂತ ಅನ್ಸುತ್ತೆ, ಬಟ್ ಐ ಸ್ಲೀಪ್ 4 hours. ಆಸ್ ಆಫ್ ನೌ ಫ್ರಮ್ ಪಾಸ್ಟ್ 1 year, ನನ್ನ ಕಳೆದ 1 ವರ್ಷಗಳಿಂದ ಈ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಶೂಟ್ ಟೈಮಿಂದ ಬೇರೆ ಬೇರೆ ಪ್ರಮೋಷನ್ಸ್ ಇತ್ತು ಆ ಟೈಮಲ್ಲಿ. ಅಲ್ಲಿಂದ ಅಭ್ಯಾಸ ಆಗಿದ್ದು 4 ಗಂಟೆ ಮಲಗ್ತಾ ಇದ್ದೀನಿ. ಒಳ್ಳೆ ಅಭ್ಯಾಸ ಅಲ್ಲ. ಅವಾಗ ಸಮಯ ಸಿಕ್ಕಿದಾಗ ಒಂದು ಸ್ವಲ್ಪ ಜಾಸ್ತಿ ಮಲಗ್ತೀನಿ, ಬಟ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ 4 or 5 hours. ಜಿಮ್ಮು ವರ್ಕೌಟ್, ಬಿಕಾಸ್ ನಟನೆ ಅಂದ ತಕ್ಷಣ ನಾವು ಕೇವಲ ಅಭಿನಯ ಹೊಂದಿದ್ರೆ ಸಾಕಾಗಲ್ಲ, ಫಿಸಿಕ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಜಿಮ್ ರೂಟೀನ್ ಅಲ್ಲಿ ಏನೆಲ್ಲ ಇರುತ್ತೆ? ಸೊ ಜಿಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಐ ಥಿಂಕ್ ನಟನೆ ಅಂತ ಬಂದಾಗ ಆ ಪಾತ್ರಕ್ಕೆ ತಕ್ಕ ಹಾಗೆ ದೇಹವನ್ನ ಬದಲಾಯಿಸ್ಕೋಬೇಕಾಗುತ್ತೆ. ಅದಕ್ಕೆ ಜಿಮ್ ಬೇಕಾಗುತ್ತೆ ಹೊರತು ಫಿಸಿಕ್ ಅಂತ ಪ್ರಾಬಬ್ಲಿ ನಾನ್ ಮಾಡುವಂತ ಪಾತ್ರಗಳಿಗೆ ಯಾವುದಕ್ಕೂ ಅಗತ್ಯವಿಲ್ಲ. ಯಾಕಂದ್ರೆ ನಾನು ತುಂಬಾ ಆ, ನೈಜ ಜೀವನಕ್ಕೆ ಹತ್ತಿರವಾದಂತ ಪಾತ್ರಗಳನ್ನ ಮಾಡೋ ನಿಟ್ಟಿನಲ್ಲಿ ಇರೋದ್ರಿಂದ ಐ ಥಿಂಕ್ ಆ ಪಾತ್ರಗಳಿಗೆ ಹೇಗ್ ಬೇಕು ಅದನ್ನ ಬದಲಾಯಿಸ್ಕೋತಾ ಹೋಗ್ತೀನಿ. ಆ ನಿಟ್ಟಿನಲ್ಲಿ ಸುಮಾರು ವರ್ಷಗಳಿಂದ ನಾನು ವರ್ಕೌಟ್ ಮಾಡ್ಕೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ನನ್ಗೊಂದಿಷ್ಟು ಜನ ಟ್ರೈನರ್ಸ್ ಫ್ರೆಂಡ್ಸ್ ಇದ್ದಾರೆ. ಸೊ ಅವ್ರ ಸಹಾಯವನ್ನು ತಗೊಂತೀನಿ. ಹೇಗೆ ಕಟ್ ಡೌನ್ ಮಾಡ್ಬೋದು ನ್ಯೂಟ್ರಿಷನ್ ಇಂಟೇಕ್ಸ್ನ, ಅಥವಾ ಜೊತೆಗೆ ಎಷ್ಟು ಯಾವ ಥರ ಇಂಟೆನ್ಸ್ ವರ್ಕೌಟ್ಸ್, ಬೇರೆ ಬೇರೆ ಥರ ವರ್ಕೌಟ್ಗಳು ಮಾಡ್ಬೋದು, ವೆಯ್ಟ್ ಕಟ್ ಮಾಡೋಕ್ಕಾಗಲಿ ಅಥವಾ ಗೈನ್ ಮಾಡೋಕ್ಕಾಗಲಿ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಕ್ಯಾರೆಕ್ಟರ್ ಸರ್. ನನಗೆ ಆ ಪಾತ್ರಕ್ಕೆ ಏನು ಬೇಕು ಅದರ ಸುತ್ತ ಮಾಡಕ್ಕೆ ಹೋಗ್ತೀನಿ. ಈಗ ನಾನು ಜನರಲಿ ವರ್ಕೌಟ್ ಮಾಡ್ತಾನೆ ಇಲ್ಲ ಒಂದಿಷ್ಟು ತಿಂಗಳಿಂದ, ಬಿಕಾಸ್ ನಂದು ತಮಿಳ್ ಸಿನಿಮಾಗೆ ಬೇಡ ಅದು. ಸೊ ಹಾಗಾಗಿ ಯೋಗ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಆ ಪಾತ್ರಕ್ಕೆ ಏನು ಬೇಕು ಆ ರೀತಿ ಅಳವಡಿಸ್ಕೊತಾ ಹೋಗ್ತೀನಿ. ಮುಂದಿನ ದಿನಗಳಲ್ಲಿ ಯಾವ ನಟನ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ವೇಟ್ ಮಾಡ್ತೀರಾ? ಅಂಡ್ ಯಾವ್ದಾದ್ರು ಕನಸಿನ ಪಾತ್ರ ಏನಾದ್ರು ಇದೆಯಾ ಅಂತ? ಸರ್ ನನಗೆ ಇಂಥವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಆ, ಒಂದಿಷ್ಟು ಪಾತ್ರಗಳನ್ನ ಮಾಡಬೇಕು, ಒಳ್ಳೆ ಸ್ಕ್ರಿಪ್ಟ್ಗಳನ್ನ ಮಾಡಬೇಕು ಅನ್ನೋ ಆಸೆ ಬಹಳ ಇದೆ. ತುಂಬಾ ಆಸೆ ಇರುವಂತ ಪಾತ್ರಗಳಂದ್ರೆ ಸ್ವಲ್ಪ ಹಿಸ್ಟಾರಿಕ್ ಪಾತ್ರಗಳು, ಪೌರಾಣಿಕ ಪಾತ್ರಗಳು, ಈ ತರದ ಪಾತ್ರಗಳು ನನಗೆ ಬಹಳ ಇಷ್ಟವಾಗುತ್ತೆ. ಅಂಡ್ ಅದಿನ್ನೂ ನಾನು ಟ್ರೈ ಮಾಡದೇ ಇರೋದ್ರಿಂದ ಥಿಯೇಟ್ರಲ್ಲಿ ಮಾಡಿದ್ದೀನಿ, ಬಟ್ ಇಲ್ಲಿ ಸಿಲ್ವರ್ ಸ್ಕ್ರೀನ್ ಮೇಲೆ ಮಾಡದೇ ಇರೋದ್ರಿಂದ ನನಗೆ ಅದು ಬಹಳ ಆಸೆ ಇರುವಂಥದ್ದು. ಪ್ರಾಬಬ್ಲಿ ಅದೇನೋ ಹೇಳ್ತಾರಲ್ಲ, ಕೈಯಲ್ಲಿರೋ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ಕೋತಾ ಹೋದ್ರೆ ನಮಗೇನ್ ಬೇಕೋ ಆ ಕೆಲಸ ಸಿಗುತ್ತೆ ಅಂತ ಸಿಗ್ಬೋದು. ಕನ್ನಡದಲ್ಲಿ ಈಗಾಗಲೇ ತ್ರಿಬಲ್ ಆರ್ ಶೆಟ್ಟಿಸ್, ರಿಷಬ್ ಅವರಾಗಿರೋ, ರಕ್ಷಿತ್ ಅವರಾಗಿರೋ, ರಾಜ್ವಿ ಶೆಟ್ಟಿ ಅವರಾಗಿರೋ ಒಂದು ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ದೀಕ್ಷಿತ್ ಶೆಟ್ಟಿ ಅವರು ಈಗಾಗಲೇ ಪ್ಯಾನ್ ಇಂಡಿಯಾದಾದ್ಯಂತ ನಟನೆ ಮಾಡಿ ನಿಮ್ದೇ ಅಂತ ಒಂದು ಬ್ರ್ಯಾಂಡ್ ನ ಕ್ರಿಯೇಟ್. ಈ 4 ಜನರ ಕಾಂಬಿನೇಷನ್ ಅಲ್ಲಿ ಯಾವ್ದಾದ್ರು ಸಿನಿಮಾ ಎಕ್ಸ್ಪೆಕ್ಟ್ ಮಾಡಬಹುದಾ ಆಡಿಯನ್ಸ್? ನೆಕ್ಸ್ಟ್ ಟೈಮ್ ನೀವು ಸರ್ ಬರ್ತಾರಲ್ಲ ಅವ್ರನ್ನ ಕೇಳಿ, ಯಾವ್ದಾದ್ರು ಇದ್ರೆ ಡೆಫಿನೆಟ್ಲಿ ಅವ್ರ ಸಿಗ್ಬೇಕಲ್ಲ ನಿಮ್ಗೆ. ಅವರಂತೂ ಕಾಂತಾರ ಪ್ರೀಕ್ವಲ್ ಅಲ್ಲಿ ಆಲ್ರೆಡಿ ಬಿಸಿ ಆಗಿದ್ದಾರೆ. ಸೊ ಇನ್ ಕೇಸ್ ಏನಾದ್ರು ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಇದೆ ಬನ್ನಿ ದೀಕ್ಷಿತ್ ಮಾಡಿ ಅಂತಂದ್ರೆ ಕಾಂತಾರದಲ್ಲಿ ಮಾಡ್ತೀರಾ? ಸೊ ಡಿಪೆಂಡ್ಸ್ ಆನ್ ಕಥೆ ಮೇಲೆ ಹೋಗ್ತೀನಿ ನಾನು. ಯಾಕಂದ್ರೆ ಕಥೆ ಏನು ಪಾತ್ರ ಏನು ಅನ್ನೋದ್ರ ಮೇಲೆ ಯಾವ್ದು ಮಾಡ್ತೀವಿ ಯಾವ್ದು ಮಾಡೋದಿಲ್ಲ ಅಂತ ಹೋಗುತ್ತೆ. ಸೊ ಕಥೆ. ಫ್ರೀ ಟೈಮ್ ಐ ಥಿಂಕ್ ಫ್ರೀ ಟೈಮ್ ಇರೋದಿಲ್ಲ ಅನ್ಸುತ್ತೆ, ಬಿಕಾಸ್ ಯಾಕಂತಂದ್ರೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಸಿನಿಮಾ ಮಾಡ್ತಿದ್ದೆ. ಫ್ರೀ ಟೈಮ್ ಇದ್ದಾಗೆಲ್ಲ ಕನ್ನಡದ ಯಾವ ಶೋಸ್ ಅನ್ನ ಫಾಲೋ ಅಪ್ ಮಾಡ್ತಿರ್ತೀವಿ? ಫ್ರೀ ಟೈಮ್ ಇದ್ದಾಗ ಯಾವ ಶೋಸ್ನ ಫಾಲೋ ಅಪ್ ಮಾಡ್ತಿರ್ತೀನಿ ಅಂತನಾ. ಹೆಚ್ಚಾಗಿ ಏನಾಗುತ್ತೆ, ನಾನು ಮನೇಲಿದ್ರೆ ಊಟ ಮಾಡ್ತಾ ಇದ್ರೆ ನಮ್ಮ ಒಂದಿಷ್ಟು ಸೀರಿಯಲ್ ನೋಡ್ತಾ ಇರ್ತಾರೆ. ಅವ್ರ ಜೊತೆ ಕೂತ್ ನಾನು ನೋಡ್ತೀನಿ, ಬಿಕಾಸ್ ಅಲ್ಲಿಂದಾನೇ ಬಂದನಾಗಿರೋದ್ರಿಂದ ಯಾರಿದ್ದಾರೆ ಏನು ಅಂತ ಅದನ್ನ ನೋಡ್ತಾ ಇರ್ತೀನಿ. ಜಿ ಅಥವಾ ಕಲರ್ಸ್ದು ನೋಡ್ತಾ ಇರ್ತೀನಿ. ಅದಲ್ಲದೆ ಸಿನಿಮಾಗಳ ಹೆಚ್ಚಿಗೆ ನೋಡ್ತೀನಿ ಸರ್.
ಫ್ರೀ ಟೈಮ್ ಅಂದರೆ ಟ್ರಾವೆಲಿಂಗ್ ಟೈಮಲ್ಲಿ ಸ್ವಲ್ಪ ಸಿನಿಮಾಗಳನ್ನ ಹೆಚ್ಚಾಗಿ ನೋಡ್ತೀನಿ. ಬಟ್ ಈಗ ಕಳೆದ ಒಂದು ದಿನಗಳಿಂದ ಏನನ್ನೂ ಮಾಡೋಕ್ಕಾಗಿಲ್ಲ. ಬಿಕಾಸ್ ಏನಾಗುತ್ತೆ, ಬೇರೆ ಭಾಷೆಯ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಅದ್ರ ಪ್ರಿಪ್ರೇಷನ್ ಜಾಸ್ತಿ ಇರುತ್ತೆ. ಯಾಕಂದರೆ ನಮ್ಮ ಭಾಷೆ ಅಲ್ಲ, ನಮಗೆ ತುಂಬ ಫ್ಲೂಯೆಂಟಾಗಿ ಆ ಭಾಷೆ ಬರೋದಿಲ್ಲ, ಭಾಷೆ ಕಲಿಬೇಕಾಗುತ್ತೆ, ಮತ್ತು ಅದರದ್ದೇ ಆದ ಒಂದಿಷ್ಟು ಸೂಕ್ಷ್ಮಗಳನ್ನ ಹಿಡಿಬೇಕಾಗುತ್ತೆ. ಸೊ ಈ ಕೆಲಸಗಳು ಜಾಸ್ತಿ ಇರೋದ್ರಿಂದ ಬೇರೆದಕ್ಕೆ ಡೈವರ್ಟ್ ಆಗೋದು ಸ್ವಲ್ಪ ಕಷ್ಟ. ನೀವು ಮತ್ತೆ ದೀಪಿಕಾ ದಾಸ್ ಅವರು ಕನ್ನಡ ಕಿರುತೆರೆಯಲ್ಲಿ ಒಂದು ಅಲೆಯನ್ನೇ ಸೃಷ್ಟಿ ಮಾಡಿದ್ರಿ ನಾಗಿಣಿ ಸೀರಿಯಲ್ ಮೂಲಕ. ರೀಸೆಂಟ್ ಆಗಿ ಏನಾದ್ರು ಮಾತಾಡಿದ್ರ? ರೀಸೆಂಟ್ ದುಬೈಲಿ ಒಂದು ಶೋ ಮಾಡಿದ್ರು ದೀಪಿಕಾ ಅವರು. ಆ ಶೋಗೆ ನಾನು ಪರ್ಫಾರ್ಮ್ ಆಗಿ ಬಂದಿದ್ದೆ. ಒಂದು ಅಂತಾರಾಷ್ಟ್ರೀಯ ಅವಾರ್ಡ್, ಗಂಧದ ಗುಡಿ ಅಂತಾರಾಷ್ಟ್ರೀಯ ಅವಾರ್ಡ್ ಅಂತ ಹೇಳಿ ಅವರು ಆರ್ಗನೈಸ್ ಮಾಡಿದ್ರು. ಅವ್ರ ಸಂಸ್ಥೆ ಮುಖಾಂತರ ನೆನೆಸಿದ ಅವರು ಅವ್ರ ಹಸ್ಬೆಂಡ್ ಎಲ್ಲ. ಸೊ ಐ ಥಿಂಕ್ ಅಲ್ಲಿ ಹೋಗಿ ನಾನು ಪರ್ಫಾರ್ಮ್ ಮಾಡಿ ಮಾತಾಡ್ಕೊಂಡು ಬಂದಿದ್ದೆ. ಗುಡ್. ಫೈನಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಈ ಇಯರ್ ಮಿಡಲ್ ಬರೋದಕ್ಕೆ ರೆಡಿ ಆಗ್ತಿದೆ. ಸೊ ಕನ್ನಡ ಸಿನಿ ಪ್ರೇಕ್ಷಕರಿಗಾಗಿರ್ಬೋದು, ತೆಲುಗು ರಿಲೀಸ್ ಮಾಡಿಸ್ತಿದ್ರ. ಸೊ ತೆಲುಗುಲ್ಲಿ ಯಾವ ನಟನೆಯಿಂದ ಆದ್ರೂ ಇವಾಗ ನ್ಯಾಚುರಲ್ ಸ್ಟಾರ್ ಆಗಿರ್ಬೋದು, ಒಂದಷ್ಟು ಜನರು ನಟರು ಇದ್ದಾರೆ ನಿಮ್ಗೆ ಕ್ಲೋಸೆಸ್ಟ್ ಆಗಿರ್ತದೆ. ಅವ್ರ ಕೈಯಲ್ಲಿ ಏನಾದ್ರು ಟ್ರೈಲರ್ ಅಥವಾ ಟೀಸರ್ ಲಾಂಚ್ ಮಾಡಿಸುವಂತ ಪ್ರಯತ್ನ ಅಥವಾ ನೆಕ್ಸ್ಟ್ ಸಾಂಗ್ಗಳು ಏನಾದ್ರು ಲಾಂಚ್ ಮಾಡಿಸುವಂತ ಪ್ರಯತ್ನ ಇದೆಯಾ, ಪ್ಲಾನಿಂಗ್ ಏನಾದ್ರು ಇದೆಯಾ ಅಂತ? ಗೊತ್ತಿಲ್ಲ ಸರ್, ಯಾಕಂದ್ರೆ ಅದು ಯಾವ್ಯಾವ ಸಮಯಕ್ಕೆ ನಿರ್ಮಾಪಕರು, ನಿರ್ದೇಶಕರು ಮತ್ತು ಆಡಿಯೋ ಕಂಪ್ನಿಯವರೆಲ್ಲ ಸೇರಿ ಯಾವ ಡೇಟಿಗೆ ಬರಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆ ಡೇಟಲ್ಲಿ ಯಾರ್ಯಾರು ಅವೈಲೇಬಲ್ ಇರ್ತಾರೆ, ಏನು ಎತ್ತ ಅದನ್ನೆಲ್ಲ ನೋಡ್ಕೊಂಡು ಆ ರೀತಿ ಪ್ಲಾನ್ ಮಾಡಬೇಕಾಗುತ್ತೆ. ಈಗಲೇ ಏನು ಹೇಳೋದಕ್ಕಾಗೋದಿಲ್ಲ. ಬಟ್ ಅಲ್ಟಿಮೇಟ್ಲಿ ಇದು ಜನರಿಗೆ ರೀಚ್ ಆಗಬೇಕು. ಆ್ಯಂಡ್ ಐ ಬಿಲೀವ್ ಕಂಟೆಂಟ್ ಚೆನ್ನಾಗಿತ್ತು, ಕಂಟೆಂಟ್ ಚೆನ್ನಾಗಿದೆ ಅಂತಂದರೆ ಯಾರು ಮಾಡಲಿ ಯಾರು ಮಾಡದೇ ಇರಲಿ, ಅದು ಜನರಿಗೆ ರೀಚ್ ಆಯಿತು ಅಂತಂದರೆ ಅದು ಫ್ಲೋ ಇನ್ ಆಗಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಮುಂಬರುವ ದಿನಗಳಲ್ಲಿ ಕಂಟೆಂಟ್ ಮುಖಾಂತರ ಜಾಸ್ತಿ ಸೌಂಡ್ ಮಾಡಬೇಕು, ಕಂಟೆಂಟ್ ಸೌಂಡ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನೋಡ್ಬೇಕು ಸರ್ ಏನಾಗುತ್ತೆ ಅಂತ. ಬ್ಯಾಕ್ ಟು ಬ್ಯಾಕ್ ಪ್ರಭಾಷಾ ಸಿನಿಮಾಗಳಲ್ಲಂತೂ ಬಿಸಿ ಇದ್ದಾರೆ. ಕನ್ನಡದ ಎಷ್ಟು ಸಿನಿಮಾಗಳು ನಿಮ್ಗೆ ಅಪ್ರೋಚ್ ಮಾಡಿದ್ದಾರೆ ಅಂಡ್ ಎಷ್ಟು ಸಿನಿಮಾಗಳು ಕೈಯಲ್ಲಿದೆ ಅಂತ? ಸರ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ರಿಲೀಸ್ ರೆಡಿ ಇದೆ. ಅಶೋಕ್ ಸರ್ ಸಿನಿಮಾ, ಅವರು 2ನೇ ಸಿನಿಮಾ ಶೂಟ್ ಸೆಟ್ಟಿಗೆ ರೆಡಿ ಇದೆ. ಅದಲ್ಲದೆ ಇದೊಂದಿಷ್ಟು ಮಾಡಿರೋ ಸಿನಿಮಾಗಳು ರಿಲೀಸು, ಪ್ರಮೋಷನ್ಸ್ ಇದೆಲ್ಲ ಆಗೋದ್ರಿಂದ ಸದ್ಯಕ್ಕೆ 2 ಕನ್ನಡ ಸಿನಿಮಾ ಒಂದು ರಿಲೀಸಿಗೆ ರೆಡಿ ಇದೆ, ಒಂದು ಆನ್ ಫ್ಲೋರ್ಸ್ ಹೋಗ್ತಾ ಇದೆ. ಕಥೆಯನ್ನು ಯಾವ ರೀತಿ ಚೂಸ್ ಮಾಡ್ತೀರಾ ನೀವು? ಒಳ್ಳೆ ಪ್ರಶ್ನೆ ಸರ್. ತುಂಬ ಕನ್ಫ್ಯೂಷನ್ಸ್ ಇದೆ ಇದ್ರ ಬಗ್ಗೆ ಹೊರಗಡೆ. ನಾನು ಆ್ಯಕ್ಚುಲಿ ಕಥೆ ಕೇಳೋದಾಗ್ಲಿ ಅಥವಾ ಕಥೆಯನ್ನು ಒಪ್ಕೊಳ್ಳೋದಾಗ್ಲಿ ಸ್ವಲ್ಪ ಸಮಯ ತಗೊಳ್ತೀನಿ. ಬಿಕಾಸ್ ಅದು ನನಗೆ ಸಿಂಕಿನ್ ಆಗಬೇಕು, ನಾನು ಯೋಚನೆ ಮಾಡಬೇಕು. ಆ್ಯಂಡ್ ಅದು ಸಿಂಕಿನ್ ಆಗಿ ಯೋಚನೆ ಮಾಡೋದಕ್ಕೆ ಒಂದು ಸ್ವಲ್ಪ ಸಮಯ ಬೇಕಾಗುತ್ತೆ. ಬಿಕಾಸ್ ಸಿನಿಮಾ ತುಂಬ ಸೀರಿಯಸ್ ಆಗಿ ಮಾಡೋವಂಥ ಸಬ್ಜೆಕ್ಟು. ಒಂದು ಸತಿ ಕೇಳಿ ಅಥವಾ 2 ಸತಿ ಕೇಳಿ ಈಸಿಯಾಗಿ ಟಕ್ಕನ್ನು ಆಚರಿ ಮಾಡ್ಬಿಡೋಣ ಬನ್ನಿ ಅಂತ ಹೇಳೋ ನಾನಲ್ಲ. ನನಗದು ಭಯ ಆಗುತ್ತೆ, ತುಂಬ ಭಯ ಆಗುತ್ತೆ ನನಗೆ. ಆ್ಯಂಡ್ ಐ ಪ್ರಿಫರ್ ಬೌಂಡ್ ಸ್ಕ್ರಿಪ್ಟ್ ಸರ್. ನನಗೆ ಕಂಪಲ್ಸರಿ ನಾನು ಯಾರೇ ಕತೆ ಹೇಳೋದಕ್ಕೆ ಹೋದ್ರು ನಾನು ಕೇಳೋದು ಬೌಂಡ್ ಸ್ಕ್ರಿಪ್ಟ್ ರೆಡಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಬೌಂಡ್ ಸ್ಕ್ರಿಪ್ಟ್ ರೆಡಿ ಇದ್ದಾಗ ಏನಾಗುತ್ತೆ, ನನಗೆ ಇಡೀ ಕಥೆಯ ಒಂದು ಗ್ರಾಫ್ ಸಿಕ್ಬಿಡುತ್ತೆ. ಸೊ ಹಾಗಾಗಿ ಬೌಂಡ್ ಸ್ಕ್ರಿಪ್ಟ್ ಈಸ್ ಕಂಪಲ್ಸರಿ ಅಂತ ಹೇಳ್ತೀನಿ. ಆ್ಯಂಡ್ ನಾನು ಮೋಸ್ಟ್ ಆಫ್ ದ ಟೈಮ್ ಕೆಲಸ ಮಾಡ್ತಿರುವ ಡೈರೆಕ್ಟರ್ಸ್ನ ನೀವು ನೋಡಿದ್ರು ಪರಭಾಷೆಯಲ್ಲಾಗಿರ್ಬೋದು, ಇಲ್ಲಾಗಿರ್ಬೋದು, ಡೆಬ್ಯೂ ಡೈರೆಕ್ಟರ್ಸ್ ಕೆಲಸ ಮಾಡ್ತಿರ್ತೀನಿ. ಸೊ ಹಾಗಾಗಿ ಫೈನಲಿ ನಿಮ್ಮ ಆಡಿಯನ್ಸ್ಗಾಗಿರ್ಬೋದು, ಅಭಿಮಾನಿಗಳಿಗಾಗಿರ್ಬೋದು, ದೀಕ್ಷಿತ್ ಶೆಟ್ಟಿ ಅವ್ರು ಏನು ಹೇಳ್ತಾರೆ ಅಂತ? ಎಲ್ಲರಲ್ಲೂ ಕೇಳ್ಕೊಳ್ಳೋದು ಒಂದೇ, ಸಿನಿಮಾದ ಕಂಟೆಂಟ್ ನಿಮಗೆ ಇಷ್ಟ ಆದರೆ, ಸಿನಿಮಾ ಕಂಟೆಂಟಲ್ಲಿ ಏನೋ ಇದೆ ಅಂತ ನಿಮಗೆ ಅನಿಸಿದ್ರೆ ಬಂದು ಸಿನಿಮಾ ನೋಡಿ. ನಿಮಗೆ ಖಂಡಿತವಾಗ್ಲೂ ನಾನು ಇದನ್ನು ಹೇಳ್ಕೊತಾ ಬಂದಿದ್ದೀನಿ, ಎಲ್ಲೂ ನಿಮ್ಗೆ ನಿರಾಶೆ ಆಗೋದಿಲ್ಲ. ಸಿನಿಮಾ ಬಗ್ಗೆ ಬೇರೆ ಬೇರೆ ಜಾನರ್ಗಳ ಸಿನಿಮಾನ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇದು ಮತ್ತೆ ಹಿಂದೆಂದೂ ನೋಡಿದಂಥ ಪಾತ್ರದಲ್ಲಿ ನಾನು ನೋಡಬಹುದು. ಮುಂಬರುವ ದಿನಗಳಲ್ಲಿ ಕಂಟೆಂಟ್ ರಿಲೀಸ್ ಮಾಡ್ತಾ ಹೋಗ್ತೀವಿ. ಸೊ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ತೀರಾ ಅಂತ ನಾನು ಭಾಳ ದೃಢವಾಗಿ ನಂಬಿದ್ದೀನಿ. ಯಾಕಂದರೆ ಒಳ್ಳೆ ಕಂಟೆಂಟ್ ಬಂದಾಗ ಐ ಥಿಂಕ್ ಸಿನಿಮಾ ಯಾವತ್ತೂ ಸೋತಿಲ್ಲ. 2 ಕಾರಣದಲ್ಲಿ ಸೋಲುತ್ತೆ ಸಿನಿಮಾ. ಒಂದು, ಕಂಟೆಂಟ್ ಇಲ್ಲದೆ ಇದ್ದಾಗ, ಇಲ್ಲ ಜನರನ್ನ ರೀಚ್ ಆಗದೆ ಇದ್ದಾಗ. ಸೊ ಕಂಟೆಂಟ್ ಚೆನ್ನಾಗಿದ್ದು ಜನರನ್ನ ರೀಚ್ ಆಯಿತು ಅಂತಂದರೆ ಸಿನಿಮಾ ಸೋತಿರೋದಿಲ್ಲ ಒಳ್ಳೆ ಸಿನಿಮಾದಲ್ಲಿ. ಸೊ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನೋಡೋಣ, ಆ ಕಡೆಯಿಂದ ಆ ಕಂಟೆಂಟ್ ಅವ್ರಿಗೆ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಅದಕ್ಕೆ ಏನು ಕೊಡಬೇಕು ಅದನ್ನು ಆ ಪ್ರೀತಿನ ಕೊಟ್ಟೇ ಕೊಡ್ತಾರೆ. ಬಿಕಾಸ್ ದಟ್ ಈಸ್ ದ ರೀಸನ್ ಐ ಆಮ್ ಸಿಟಿಂಗ್ ಹಿಯರ್ ಟುಡೇ. ಆ ಪ್ರೀತಿ ಇಲ್ಲದಿದ್ರೆ ನನಗೆ ಇವತ್ತು ಕುತ್ಕೊಳ್ಳೋಕೆ ಆಗ್ತಾನೆ ಇರಲಿಲ್ಲ. ಸೊ ಆ ಇದು ನನಗಿದೆ, ಕಾನ್ಫಿಡೆನ್ಸ್. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ. ಇದೇ ರೀತಿ ಬ್ಯಾಕ್ ಟು ಬ್ಯಾಕ್ ಪ್ಯಾನ್ ಇಂಡಿಯಾ ಸಿನಿಮಾಗಳ ಜೊತೆಗೆ ಪ್ರಭಾಷಾ ಸಿನಿಮಾಗಳು, ಕನ್ನಡ ಸಿನಿಮಾಗಳು ಎಲ್ಲೂ ಮಾಡ್ತಾ ಇರಿ. ಒಳ್ಳೆದಾಗ್ಲಿ, ಬ್ಯಾಕ್ ಟು ಬ್ಯಾಕ್ ಹಿಟ್ ಆಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದಾಗಿತ್ತು ನಟ ದೀಕ್ಷಿತ್ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.